ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. कोई शक्ति इस पदयात्रा को नहीं रोक सकती क्योंकि ये पदयात्रा हिंदुस्तान की आवाज है. My mother and my grandmother Indira Gandhi ji fought an election from here and got wholehearted support. उठे मुश्किल भले मौसम मिले बढ़ते कदम न रुक पाएंगे कोई रोक सके तो रोक ले. ಸಂಸದ ರಾಹುಲ್ ಗಾಂಧಿ ಅವರ 54ನೇ ಹುಟ್ಟುಹಬ್ಬವನ್ನು ಸಮಾಜ ಸೇವೆ ಮಾಡುವ ಮೂಲಕ ಮುಳುಬಾಗಿಲು ತಾಲೂಕಿನ ರಾಜ್ಯ ಸಚಿವರಾದ ಕೆಎಚ್ ಮುನಿಯಪ್ಪನವರ ಬಣ ಆಚರಿಸಿದರು. विश्वास है जन जन में मन की आस है अब तोड़ ना सके कोई हमें ये हाथ से जुड़ते हाथ हैं हम दिल की सुनकर निकले हैं इस देश नदी आवाज है. ಕರ್ನಾಟಕ ಚುನಾವಣೆ ಗೆಲುವು ಹಾಗೂ ಭಾರತ್ ಜೋಡೋ ಯಾತ್ರೆ ಹಿನ್ನೆಲೆ ಈ ಬಾರಿಯ ಹುಟ್ಟುಹಬ್ಬ ಸರಳವಾಗಿ ಸಮಾಜ ಸೇವೆ ಮಾಡುವ ಮುಖೇನ ಅವರಿಗೆ ಶುಭಾಶಯವನ್ನ ಕೋರುತ್ತಿದ್ದೇವೆ. ತಾಯ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಲು ಬ್ರೆಡ್ ವಿತರಣೆ ಮಾಡಲಾಯಿತು. ತದನಂತರ ಕನ್ನಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮತ್ತು ಕನ್ನಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಲು ಬ್ರೆಡ್ ವಿತರಣೆ ಮಾಡಲಾಯಿತು. ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚಂದ್ರಗೌಡ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಈ ವರ್ಷ ಎಮ್ಮೆನತ್ತ ಪಂಚಾಯಿತಿ ಮತ್ತು ತಾಯ್ಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವು ಸೇವಾ ಕಾರ್ಯಕ್ರಮಗಳು ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕ ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗುತ್ತಾರೆ. ಅವರಿಗೆ ನಾವೆಲ್ಲ ಬೆನ್ನೆಲುಬಾಗಿ ಇದ್ದು ಉತ್ತಮ ಸಮಾಜ ಕಟ್ಟುವ ಮುಖಾಂತರ ಅವರಿಗೆ ಶುಭಾಶಯ ಕೋರುತ್ತಿದ್ದೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ಮಾರಪ್ಪ, ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮಂಡಿಕಲ್ ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಣೇಶಪ್ಪ, ಗಂಟಪ್ಪ, ಹೈದಲಾಪುರ ಅಶೋಕ್, ತಾಯ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಕೇಶ್, ತಾಯ್ಲೂರು ಪಳನಿ, ದೀಪು, ಹರಿ ಮತ್ತಿತರರು ಭಾಗವಹಿಸಿದರು. चली चली भारत जोड़ो यात्रा चली 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 भारत जोड़ो यात्रा चली. लाखों रंग समेटे हुए ये इंद्रधनुष का वेश है कन्याकुमारी से कश्मीर तक जुड़ रहा मेरा देश है. नफरत ना बोने देंगे इस पावन पावन माटी में हम अमन के फूल खिलाएंगे. महंगाई को झुका के मानेंगे बेरोजगारी से पंजा लड़ाएंगे. हे उन्नति का हाथ बढ़ाना है सद्भाव का साथ बढ़ाना है. बोलो साथ हमारे कौन चलेगा बोलो साथ हमारे कौन चलेगा बोलो साथ हमारे कौन चलेगा. ಇನ್ನ ಏನ್ ಮಾತಾಡ್ಕೊಂತ ಇದಾರೆ, ಖಾಸಗಿ ಶಾಲೆಯಲ್ಲಿ ಮಾತ್ರ ಶಿಕ್ಷಣ ಕೊಡ್ತಾರೆ, ಖಾಸಗಿ ಶಾಲೆಯಲ್ಲಿ ಮಾತ್ರ ಶಿಕ್ಷಿಸ್ತಾರೆ, ಎಲ್ಲ ಕ್ರಮಬದ್ಧವಾಗಿರ್ತದೆ ಅನ್ಕೊಂತ ಇರ್ತಾರೆ. ಇಂಥ ಶಾಲೆ ನೋಡಿದಾಗ ಎಲ್ಲರೂ ಕೂಡ ಇಂಥ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಸೇರಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಒಂದು ಥಾಟ್ ಬರುತ್ತೆ. ಯಾಕಂದ್ರೆ ಈ ಶಾಲೆಯಲ್ಲಿ ಒಂದು ಕಾಲ್ಗಂಟೆ ಐತೆ ಹೇಳಿ ನಾವು ಬರ್ತೀವಿ ಅಂತ ಈ ತರ ಎಲ್ಲ ನೀವು ರೆಡಿ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಈ ತರ ಕೂರಿಸ್ಕೊಂಡು ಬಹಳಷ್ಟು ಸಂಖ್ಯೆ ಕೂಡ ಇದೆ ಈ ಶಾಲೆಯಲ್ಲಿ. ಇದಕ್ಕೆ ಮುಖ್ಯ ಕಾರಣಕರ್ತರು ನೀವು ಸರ್, ಮೇಡಮ್ ಅವರು ನೀವು. ಯಾಕಂದ್ರೆ ಎಲ್ಲಾ ಶಾಲೆಗಳಲ್ಲಿ ಈ ತರ ಸ್ಟ್ರೆಂತ್ ಕೂಡ ಇರಲ್ಲ. ನಾವು ಬಹಳಷ್ಟು ಶಾಲೆಗಳನ್ನ ನೋಡಿದೀವಿ ತಾಲೂಕಲ್ಲಿ, ಬಹಳಷ್ಟು ಒಂದು 15 ಜನ 20 ಜನ ಇರ್ತಕ್ಕಂಥ ಶಾಲೆಗಳು ಬಹಳಷ್ಟಿದೆ. ಬಹಳ ಕೆಲವು ಬೆಳ್ಳಿಗೆ ಸಂಖ್ಯೆಯಲ್ಲಿ ಮಾತ್ರ ಇಷ್ಟೊಂದು ಸಂಖ್ಯೆ ಇರ್ತಕ್ಕಂಥದ್ದು. ಈ ಊರಿನ ಜನ ಕೂಡ ಪುಣ್ಯಾತ್ಮಕ, ಯಾಕಂದ್ರೆ ನಿಮ್ಮಂತ ಶಿಕ್ಷಕ ಸಿಕ್ಕಿರೋದ್ರಿಂದ. ಪ್ರೋಗ್ರಾಮ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ
ಆ ದೇವರು ಭಗವಂತನು ಎಲ್ಲರೂ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ನೀಡಿ ನಿಮ್ಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿಕೊಡುವಂತ ಶಿಕ್ಷಕರು ಸಿಕ್ಕಿದ್ದಾರೆ. ನಿಮ್ಮ ಪುಣ್ಯ ಅದು. ನಿಜವಾಗ್ಲೂ ಸಹ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಮಶಿಕ್ಷಣ, ಎಷ್ಟೊಂದು ಡಿಸಿಪ್ಲಿನ್ ಅನ್ನ ನಿಮ್ಮ ಶಿಕ್ಷಕರು ನಿಮ್ಗೆ ಕಲಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಹ ಎಲ್ಲೋ ಎಷ್ಟೋ ಶಾಲೆಗಳಲ್ಲಿ ನಾನು ಓಡಾಡಿದ್ದೀನಿ. ನಿಜವಾಗ್ಲೂ ಇಂಥ ಮಕ್ಕಳು, ಇಂಥ ಶಿಕ್ಷಕರು ಶಿಕ್ಷಕಿಯರು ನಾನು ನೋಡಿಲ್ಲ. ನಿಜವಾಗ್ಲೂ ಇವ್ರು ಸಿಕ್ಕಿರೋದು ನಿಮ್ಮ ಅದೃಷ್ಟ ಇರ್ಬೋದು. ಅದಕ್ಕೆ ಮಕ್ಕಳೇ ಇವತ್ತು ಹೇಳ್ತೀನಿ, ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟದಿಂದ ನಿಮ್ಮನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿರುವ ಒಂದು ವಿದ್ಯಾಭ್ಯಾಸ ಖಾಸಗಿ ಶಾಲೆಗಳಿಲ್ಲ ಅಂತ ಹೇಳ್ಬೋದು. ಅಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ ಕನ್ನಡ, ನಾವು ಫಸ್ಟ್ ಕನ್ನಡ, ಆಮೇಲೆ ಇಂಗ್ಲೀಷ್, ಆಮೇಲೆ ಹಿಂದಿ ಎಲ್ಲ ಓದಬೇಕು, ಕನ್ನಡದಲ್ಲಿ ಮಾತಾಡಬೇಕು. ಇವಾಗ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಸಾಯಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಇದೇ ನಮ್ಮ ಹೆಮ್ಮೆನತ ಪಂಚಾಯತಿ ಕನಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೆ ಇಲ್ಲೇ ನಾವು ಮತ್ತೆ ಬರುವಾಗ ನಮ್ಮ ಶಿಕ್ಷಕರಾದಂಥ ನಮ್ಮ ಗೋವಿಂದಗೌಡ ಸರ್ ನಮ್ಗೆ ಕಾಣಿಸಿದ್ರು. ನಮ್ಮ ಗೋವಿಂದಗೌಡ ಸರ್ ನನಗೆ ಸುಮಾರು ಒಂದು 4 ವರ್ಷದಿಂದ ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು, ಈ ಸರ್ ಶಾಲೆ ನಮ್ಗೆ ರಿಪೇರಿ ಮಾಡ್ಕೊಡ್ಬೇಕು, ಒಂದು ಶಾಲೆ ಹೊಸದಾಗಿ ಹಾಕ್ಕೊಡ್ಬೇಕು ಅಂತ. ನಮ್ಮ ಶಾಸಕರಾದಂಥ MLA ಅವರಿದ್ದಾಗ ಪಾಪ ಅವ್ರು 5 ಲಕ್ಷ ವರ್ಕು ಹಾಕಿದ್ರು, 1-2 ಲಕ್ಷ ರಿಪೇರಿಗೂ ಹಾಕಿದ್ರು. ಆ 5 ಲಕ್ಷ ವರ್ಕ್ದ ಅದೇನು ಪೆಂಡಿಂಗ್ ಇದೆ ಏನೋ ಗೊತ್ತಿಲ್ಲ, ಅದನ್ನು ನೋಡ್ತೀನಿ. ಮತ್ತೆ 2 ಲಕ್ಷದಂತೂ ನಮ್ಮ ಐದ್ಲಾಪುರ ಅಶೋಕ್ ಅವ್ರು ಕೊಟ್ಟು ಆ ಸ್ಕೂಲ್ ಶಾಲೆನೂ ರಿಪೇರಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಾನು ನಮ್ಮ ಶಾಲೆಯಲ್ಲಿ ನೋಡ್ತಾ ಇರೋ ನಮ್ಮ ಪಂಚಾಯತಿಯಲ್ಲಿ ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಮಕ್ಕಳಿರೋದು ಇಲ್ಲೇ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಕೆಲವು ಊರುಗಳಲ್ಲೆಲ್ಲ 7 ಜನ 8 ಜನ 10 ಜನ 9 ಜನ 12 ಜನ ಈ ರೀತಿ ಮಕ್ಕಳಿಗೆಲ್ಲ ಶಾಲೆಗಳು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಖಾಸಗಿ ಶಾಲೆಗಳಿಂದ ಅವೆಲ್ಲ ದೊಡ್ಡ ಹೊಡೆದ ಅಲ್ಲೆಲ್ಲ ಈಗ ನಾವು ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗಲ್ಲ. ಅದು ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಈಗ ನಮ್ಮ ಊರಿನ ಹಿರಿಯ ನಾಯಕರಾದಂಥ ನಮ್ಮ ಗಂಟ್ಲಪ್ಪನ್ ಇರ್ಬೋದು, ನಮ್ಮ ಗಿರೀಶನ್ ಇರ್ಬೋದು, ನಮ್ಮ ಈ ಶಾಲೆಯ SDCM ಅಧ್ಯಕ್ಷರಾದಂಥ ನಮ್ಮ ಮುನಿಕೃಷ್ಣ ಅವರು ಇರ್ಬೋದು, ಮತ್ತೆ ಇಲ್ಲಿ ನಮ್ಮ ಶಿಕ್ಷಕರಾದಂಥ ನಮ್ಮ ಗೋವಿಂದಗೌಡ ಸಾಯರವರು, ಮತ್ತೆ ನಮ್ಮ ಟೀಚರ್ ಅಂತ ಶೇಲಾ ಅವರು, ಮತ್ತೆ KV ಶಾಂತಮ್ಮನವರು, ನಿಜವಾಗಿ ಇವ್ರನ್ನೆಲ್ಲ ನಾನು ನೋಡ್ತಾ ಇದ್ರೆ ನಿಜವಾಗಿ ಮಕ್ಕಳಿಗೆ ಒಳ್ಳೆ ಕ್ರಮಶಿಕ್ಷಣ ಕಲಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ. ಒಳ್ಳೆ ವಿದ್ಯಾನೂ ಹೇಳ್ತಿದ್ದಾರೆ ನೀವು. ಯಾಕಂದ್ರೆ ನಾನು ಶಾಲೆಗೆ ಬಂದ ತಕ್ಷಣ ಮಕ್ಕಳು ನೋಡಿದ ತಕ್ಷಣ ಹೇಳ್ತೀನಿ. ಯಾಕಂದ್ರೆ ಮಕ್ಕಳು ನೋಡಿದ ತಕ್ಷಣ ಹೇಳ್ಬೋದು ಟೀಚರ್ಸ್ ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಾರೆ ಅಂತ. ನಿಜವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಶಿಕ್ಷಕರಿಗೂ ಮತ್ತು ನಮ್ಮ ಶಿಕ್ಷಕರಿಗೂ ಅಭಿನಂದಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳು ತುಂಬ ಜನ ಬರ್ತಾ ಇರ್ತಾರೆ. ಸೊ ನಮ್ಮ ರಾಹುಲ್ ಗಾಂಧಿ ಅವರ ಹುಟ್ಟಿದಹಬ್ಬ ಪ್ರಯುಕ್ತದಿಂದ ನಮ್ಮ ಸುಭಾಷ್ ಗೌಡ ಅವರು ಸರ್ ಅವರು ಅವರ ತಂಡ ಬಂದು ಮಾರಪ್ಪ ಸರ್ ಅವರು ಅವ್ರ ಮಂಜು ಅವ್ರ ಫಲನೀಯ ಇವರು ತಂಡದಿಂದ ನಮಗೆ ಬಡ ರೋಗಿಗಳಿಗೆ ಹಾಲು ಮತ್ತು ಬ್ರೆಡ್ನ ವಿತರಣೆ ಮಾಡಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.